ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 19/12/2025 ಶುಕ್ರವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಯಿತು. ಅದರ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಇದೆ. ಓಕೆ, ಆಬ್ವಿಯಸ್ಲಿ ನಾಳೆ ನಿಮಗೆ ಏನಿದೆಯಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಜಪನೀಸ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ. ಅದು ಕೂಡ ಮುಂಜಾನೆ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ಗ್ಲೋಬಲ್ ಸೆಂಟಿಮೆಂಟ್, ಸ್ಪೆಷಲಿ ಜಪನೀಸ್ ಮಾರ್ಕೆಟ್ನ ಅಬ್ಸರ್ವೇಷನ್ ಮಾಡಬೇಕಾಗಿದೆ. ಸೊ ಅದರ ಪ್ರಕಾರ ಮಾರ್ಕೆಟ್ ಕೂಡ ಹೆಚ್ಚು ಕಮ್ಮಿ ಕೂಡ ಆಗಬಹುದು. ಬಿ ರೆಡಿ ವಿತ್ ದಾಟ್. ಓಕೆ, ಇವನ್ ನಾಳೆ ಬ್ಲ್ಯಾಕ್ ಫ್ರೈಡೇನೂ ಆಗ್ಬೋದಾ ಅಥವಾ ಗ್ರೀನ್ ಅಥವಾ ಬೆಸ್ಟ್ ಫ್ರೈಡೇ ಆಗ್ಬೋದಾ, ನೋಡೋಣ ಆನ್ ದಿಸ್ ಬೇಸಿಸ್. ಓಕೆ, ನಾವು ಲೈವಲ್ಲಿ ಇದ್ದಾಗ ಏನೇನು ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಏನೇನು ಥಿಂಕ್ ಮಾಡಿದ್ವಿ, ಏನೇನು ಪೊಸಿಷನ್ ಆಯಿತು ಲೈಕ್ ಆಫ್ಟರ್ ದ ಲೈವ್ ಸೆಷನ್ ಎಂಡ್, ಅದನ್ನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನಾವು ಈ ಜಾಗದಲ್ಲಿ ಸ್ಟಕ್ ಆಗಿದ್ವಿ 25,850 ಹತ್ರ. ಆ್ಯಂಡ್ ನಿಮಗೆ ಅವಾರ್ಡ್ ಮಾಡಿಸ್ತಾ ಇದ್ದೆ ಲೈಕ್ ಮಾರ್ಕೆಟ್ನಲ್ಲಿ ಇಲ್ಲಿ ಟ್ರೇಡ್ ಮಾಡೋದು ಬೇಡ ಅಂತೇಳಿ. ಇನ್ ಕೇಸ್ ಏನಾದರೂ ಕ್ಲಿಯರ್ ಕ್ಯಾಂಡಲ್ ಸಿಕ್ಕರೆ 25,900 ಟಾರ್ಗೆಟ್ ಅಂತ ಮಾಡಿದ್ವಿ. ದೋ ಮಾರ್ಕೆಟ್ ರೀಚ್ ಕೂಡ ಆಯಿತು. ಅದಾದ ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ವಾಪಸ್ಸು 25,850 ನೋಡ್ಕೊಳ್ತೀರಿ, ಬ್ರೇಕ್ ಡೌನ್ ಕೂಡ ಮಾಡ್ಕೊಂಡ. ಸೊ ವಾಪಸ್ಸು ಒಂದು ಲೆಕ್ಕ ತಿಳ್ಕೊಳ್ಳಿ ಅಥವಾ ಇಂಪಾರ್ಟೆಂಟ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಲಿಯರ್ ಈ ಜಾಗ ಏನಂತ ವ್ಯವಹಾರ ಆಗ್ತಾ ಇತ್ತು ಸರ್, ಆಸ್ ಅ ರೆಸಿಸ್ಟೆನ್ಸ್ ಅಥವಾ ಸಪ್ಲೈ ಝೋನ್ ತರ ಕೆಲಸ ಮಾಡ್ತಾ ಇತ್ತು. ಸೊ ಅರ್ಲಿಯರ್ ರೆಸಿಸ್ಟೆನ್ಸ್, ಓಕೆ, ಬ್ರೇಕ್ ಆದ್ಮೇಲೆ ಏನು ಕೆಲಸ ಮಾಡೋದು, ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಸೊ ಇವನ್ ಮಾರ್ಕೆಟ್ ಕೂಡ ಮೇಲ್ಗಡೆ ಕೂಡ ಹೋದ, ಹೈಯರ್ ಲೋಸ್ ಕೂಡ ನೀವು ನೋಡಿದಿರಿ, ನೀಟಾಗಿ ಹೋಗಿದ್ದಾನೆ ವಿತ್ ಸಪೋರ್ಟ್ ಆಫ್ 25,900 ಅಂತೂ ಹೋಗಿದ್ದಾನೆ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ನೋಡ್ಕೊಳ್ತೀರಿ, ಅದೇ ಜಾಗನ ವಾಪಸ್ ಬ್ರೇಕ್ ಡೌನ್ ಮಾಡಿದ್ಮೇಲೆ ಕ್ಲಿಯರ್ ಆಗಿಯೇ ಲೋವರ್ ಹೈ ಸ್ಟ್ರಕ್ಚರ್ ಕೂಡ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಲೋ ಬ್ರೇಕ್ ಆದ್ಮೇಲೆ ನೋಡ್ಕೊಳ್ತೀರಿ ಯಾವ ತರ ಬಿದ್ದಿದೆ. ಓಕೆ, 850 to 800 ಅದು ಸೈಕಾಲಜಿಕಲ್ ನಂಬರ್, ಟಾರ್ಗೆಟ್ ಕೂಡ ಆಗಿದೆ ನೋಡ್ಕೊಳ್ತೀರಿ. ಸೂಪರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದರ ಆಂಗಲ್ ಇಂದ ನೀವೇನಾದರೂ ಟ್ರೇಡ್ ಮಾಡಿದ್ರಿ, ಇಲ್ಲ ಅಂದ್ರೆ ಸೂಪರ್ ಮಾಡಿದ್ರಿ. ಈ ಟೈಮಲ್ಲಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ಕಾಲ್ ರೇಟಿಂಗ್ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಇವನ್ ಕೂಡ ನಾನು ಕೂಡ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಂಡಿದ್ದೆ. ಅದ್ರ ಬಗ್ಗೆ ಹಾಕಿದ್ರೆ 25,700 ಇಂದ ಈ ಜಾಗ ಬರಬೇಕಾದ್ರೆ ಐ ಆಮ್ ಜಸ್ಟ್ ಗೆಟಿಂಗ್ ಓನ್ಲಿ 12 to 13 ಪಾಯಿಂಟ್ಸ್ ಅಂತ ಹೇಳಿ. ಬಿಕಾಸ್ ವಿಕ್ಸ್ ಸಾಕಷ್ಟು ಬೀಳ್ತಾ ಇತ್ತು, ಪ್ರೀಮಿಯಂ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು ಆ ಟೈಮಲ್ಲಿ, ಸ್ಪೆಷಲಿ ವಿಕ್ಸ್ ವಾಸ್ ಫಾಲಿಂಗ್ ಕಂಟಿನ್ಯೂಸ್ಲಿ. ಓಕೆ, ಎಲ್ಲ ಅರ್ಥ ಮಾಡ್ಕೊಂಡಿದ್ರಿ. ನಾಳೆ ಏನು ಮಾಡ್ತೀರಿ ಈಗ? ಓಕೆ, ಫಸ್ಟ್ ಎಲ್ಲ ಡ್ರಾಯಿಂಗ್ನ ತೆಗೆದಾಕಿ. ಓಕೆ, ತೆಗೆದಾಕ್ಬಿಟ್ಟು ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡಿ. ಓಕೆ, ಮೂವಿಂಗ್ ಎವರೇಜ್ ಹಾಕೊಂಡು ನೋಡಿ ಸರ್. 50 ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಅದು 25,815 ಕೆಳಗಡೆ ಕ್ಲೋಸ್ ಆಗಲಿ ಟ್ರೈ ಮಾಡಿದೆ, ಅಥವಾ ಎಕ್ಸಾಕ್ಟ್ಲಿ ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ಇದೊಂದು ಪಾಯಿಂಟ್ ಕ್ಲಿಯರ್ ಆಯಿತು. ಮಾರ್ಕೆಟ್ನಲ್ಲಿ ರೆಸಿಸ್ಟೆನ್ಸ್ ಇದೆ 25,800 ಲೆವೆಲ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಕ್ಲೋಸ್ ಆದ ಅಥವಾ ವ್ಯಾಲ್ಯೂ ಏರಿಯಾ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಳಿ 25,800. ಓಕೆ, ಅಂಡ್ ಇನ್ನೊಂದು ಲೆವೆಲ್ನ ಕೆಳಗಡೆ ಡ್ರಾ ಮಾಡ್ತೀರಿ, ದಟ್ ಈಸ್ 25,730, ಎಕ್ಸಾಕ್ಟ್ಲಿ 730. ಅಂಡ್ ಮಾರ್ಕೆಟ್ ಇವತ್ತೇ ಅಲ್ಲಿಂದ ಜಂಪ್ ಆಗಿದೆ ಕೂಡ. ಓಕೆ, ಇಷ್ಟು ಡ್ರಾ ಮಾಡಾದ್ಮೇಲೆ ನಿಮ್ಮ ಕೆಲಸ ಅವರ್ಲಿ ಆಂಗಲ್ ಸ್ವಿಚ್. ಓಕೆ, 1 ಅವರ್ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ನಮ್ಗೆ ಏನೋ ಗೊತ್ತಾಗುತ್ತೆ, ಆ ಪಾಯಿಂಟ್ ಆಫ್ ವ್ಯೂನ ಡ್ರಾ ಮಾಡಿ ಇಟ್ಕೋಣ. ಸೊ ಲುಕ್ ಆಟ್ ಹಿಯರ್, ಪ್ಯಾರಲಲ್ ಚಾನಲ್ ತಗೊಂಡಿದ್ದೀನಿ. ಮೇಲ್ಗಡೆಯಿಂದ ಕೆಲವು ಇಂಪಾರ್ಟೆಂಟ್ ಜಾಗನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಿಯರ್ ಲುಕ್, 1 2 3 ಸೂಪರ್ ಆಗಿದೆ. ಥಿಂಕಿಂಗ್ ಕರೆಕ್ಟ್ ಇದೆ, ಸೂಪರ್ ಇದೆ. ಎಲ್ಲ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ನೀಟಾಗಿ ಮಾರ್ಕ್ ಮಾಡಿದ್ದೀವಿ. ಓಕೆ, ಸೊ ಟ್ರೇಡ್ ಎಲ್ಲಿ ಸಿಗುತ್ತೆ? ಲುಕ್ ಹಿಯರ್, ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ 25,850 ಅಥವಾ 25,800. ಐ ರಿಪೀಟ್ ಹಿಯರ್, ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ಟ್ರೇಡ್ ಸೆಟಪ್, ಅಥವಾ ಇಲ್ಲಿ ಯಾವುದೇ ರೀತಿ ಟ್ರೇಡ್ ಆಗಲ್ಲ, ಅಥವಾ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ್ಕೊಳ್ತೀರಿ. ಬರಸ್ ಈ ಕಡೆ ಅದೇ ಜಾಗ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದ್ರೆ ಈ ಟ್ರೆಂಡ್ ಲೈನ್, ಸೊ ಸ್ಪೆಷಲಿ ಲಾಸ್ಟ್ ಸ್ವಿಂಗ್ ನ ಬ್ರೇಕ್ ಆದ್ರೆ, ದಟ್ ಇಸ್ 25,900 ದಾಟಿದ್ರೆ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ಈಸ್ ಕಮಿಂಗ್ ಫಾರ್ 26,000 ಇಸ್ ಅಲ್ಟಿಮೇಟ್ ಅಥವಾ ಸೈಕಾಲಜಿಕಲ್ ಟಾರ್ಗೆಟ್. ಓಕೆ, ಐ ರಿಪೀಟ್ ಹಿಯರ್, 25,900 ಮೇಲೆಗಡೆ ಹೋದರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಈ ಪೊಸಿಷನ್ ನಾವು ಮಾಡ್ತಾ ಇದೀವಿ. ಇದನ್ನು ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಆಗಲಿ ಅಥವಾ ಮಾರ್ಕೆಟ್ ಫ್ಲಾಟ್ ಆಂಗಲ್ ಇಂದ ಕೂಡ ಆಗಲಿ ಮಾಡಿದ್ರೆ. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ನೆಗೆಟಿವ್ ಆದ್ರೆ 800 ಕೆಳಗಡೆ 730 ಮ್ಯಾಕ್ಸಿಮಮ್ ಇದೆ. ಮಾರ್ಕೆಟ್ ನಲ್ಲಿ ಮ್ಯಾಕ್ಸಿಮಮ್ ಟೈಮ್ ಇಲ್ಲಿ ಸಪೋರ್ಟ್ ತಗೊಂಡಿದ್ದು ಹಿಂದ್ಗಡೆ ಹಿಸ್ಟ್ರಿ ಕಾಣ್ತಾ ಇದೆ. ಇವತ್ತು ಕೂಡ ಮಾರ್ಕೆಟ್ ಅಲ್ಲಿಂದ ಬೌನ್ಸ್ ಆಗಿದೆ. ಓಕೆ, ಮಾರ್ಕೆಟ್ ಇವೆರಡು ಬಿಟ್ಟು ಸ್ವಲ್ಪ ಹ್ಯೂಜ್ ಗ್ಯಾಪ್ ಡೌನ್ ಕ್ರಿಯೇಟ್ ಆಗಿದೆ. ರಿಪೀಟ್ ಹಿಯರ್, ಹ್ಯೂಜ್ ಗ್ಯಾಪ್ ಡೌನ್ ಅಂದ್ರೆ 730 ಹತ್ರ ಏನು ಸಪೋರ್ಟ್ ಇದೆಲ್ಲ ಅದನ್ನ ಕೆಳಗಡೆ ಅರೌಂಡ್ 100 ಪಾಯಿಂಟ್ಸ್ ಕೆಳಗಡೆ ಓಪನ್ ಆಗಿದೆ. 25,700 ಹತ್ರ ಕ್ಲೋಸ್ ಆಗ್ಬಿಟ್ಟು ಈ ರೀತಿ ಇದೆ ಮಾರ್ಕೆಟ್.
ಓಕೆ, ನಿಮಗೆ ಈಗ ಲೋವರ್ ಆಗಿ ಕಾಣ್ತಾ ಇದ್ದೀರಿ ಅಥವಾ ಲೋ ಬ್ರೇಕ್ ಆಗೋದ್ರ ಕಾಣ್ತಾ ಇದ್ದೀರಿ, ಎಸ್ ಎಲ್ ಇಟ್ಕೊಳ್ತೀರಿ ಅಂಡ್ ಸೆಲ್ ಪೊಸಿಷನ್ ಶುರು ಆಗುತ್ತೆ 25,600 500 ಸೈಕಾಲಜಿಕಲ್ ಟಾರ್ಗೆಟ್. ಸೂಪರ್. ಇಲ್ಲ ಮಾರ್ಕೆಟ್ನಲ್ಲಿ ಸ್ವಲ್ಪ ಬದಲಾವಣೆ ಬೇರೆ ಥರನ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ, 25,900 ಅಬೌವ್ ಅಥವಾ 25,950 ಹತ್ರ ಓಪನ್ ಆಗಿದೆ, ಅನ್ಸಸ್ಟೈನೇಬಲ್ ಮೊಮೆಂಟಮ್ ಆಗಿರುತ್ತೆ, ಮಾರ್ಕೆಟ್ ಹೋಲ್ಡ್ ಮಾಡೋದಿಲ್ಲ, ಸ್ಲೋಲಿ ನೆಗೆಟಿವ್ ಆಗ್ತಾ ಈ ಜಾಗಕ್ಕೆ ಬಂದು ಸೊ ಅರ್ಲಿಯರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನ ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ವಾಪಸ್ ಆಮೇಲೆ ಮೇಲ್ಗಡೆ ಕೂಡ ಹೋಗಬಹುದು ಅನ್ನೋ ಸ್ಥಿತಿ ಇದೆ. ಒಟ್ನಲ್ಲಿ ಒಂದು ಕೆಲಸ ಮಾಡಿ, ನಾಳೆ ಏನ್ ಬರುತ್ತೆ ಅರ್ನಿಂಗ್ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಅಂತೂ ಗೊತ್ತಿಲ್ಲ, ಬಟ್ ವ್ಯಾಲ್ಯೂಷನ್ಸ್ ಗೊತ್ತಿದೆ. 25,800 25,730 ದಾಟಿದ್ರೆ ಈ ಟ್ರೆಂಡ್ ಲೈನ್ ಇವೆಲ್ಲ ನನಗೆ ಗೊತ್ತಿದೆ ಅನ್ನೋ ಸ್ಥಿತಿ ಗೊತ್ತಿರಲಿ. ಓಕೆ, ಅದರ ಜೊತೆಗೆ ಕೆಳಗಡೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸ್ಲಿಪ್ ಆದ್ರೆ, ರಿಪೀಟ್ ಹಿಯರ್, ಮೇಜರ್ ಲೆವೆಲ್ ಅಂತ ಕಾಣ್ತಾ ಇರೋದು 25,500 ಈ ಕಡೆ ಇದೆ. ಅಂಡ್ ಇನ್ನೂ ಒಂದು ಇದೆ ಪೀಕು, ಅದು ಯಾವ್ದಪ್ಪ ಅಂದ್ರೆ 25,650 ಹತ್ರ ಇದೆ. ಓಕೆ, ನೋಡ್ಕೊಳ್ತೀವಿ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿ ಬ್ರೇಕ್ಔಟ್ ಆಗಿದ್ದಾರೆ, ಡೆಫಿನೆಟ್ಲಿ ಬಯರ್ ಅಂತೂ ಇದ್ದ ಇದ್ದಾರೆ. ಫೇಲ್ಯೂರ್ ಕ್ಯಾನ್ ಮಾರ್ಕೆಟ್ ಟು ಟ್ರ್ಯಾಕ್ 25,650, ಇದನ್ನು ಡ್ರಾ ಮಾಡಿದ್ರೆ 25,500. ಓಕೆ, ಎಲ್ಲ ಆಂಗಲ್ ಡಿಸ್ಕಷನ್ ಆಗಿದೆ. ಓಪನ್ ಇಂಟ್ರೆಸ್ಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಹಿಯರ್ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ 2500 ಅಲ್ಲಿ 105 ಲಕ್ಷ. ಅಂಡ್ ನಾನು ಕೂಡ ಇಲ್ಲಿ ಬ್ರೇಕ್ಔಟ್ ಆದ್ರೆ ಈ ಜಾಗನ ದಾಟಿದ್ರೆ ಮಾರ್ಕೆಟ್ ನೀಟಾಗಿ ಹೋಗೋದ್ ಬಗ್ಗೆ ಮಾತಾಡಿದೀನಿ. ಇನ್ ಕೇಸ್ ದಾಟಿದ್ರೆ 26,000 ಟಾರ್ಗೆಟ್ ಆಗುತ್ತೆ. ಬೇರೆ ಕೆಳಗಡೆ 25,700 ಹತ್ರ 67 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ಇದನ್ನ ಫೇಲ್ ಮಾಡಿದ್ರೆ 600 ಮತ್ತೆ ಕೆಳಗಡೆ ಇರುವ ಟಾರ್ಗೆಟ್ಗಳು ಓಪನ್ ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಓಕೆ, ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿದೆ. ನೋಡ್ಕೊಳ್ಳಿ, ನಾಳೆಯಿಂದ ನಿಮಗೆ ಎಕ್ಸ್ಪೈರಿ ಇರೋದು ಓನ್ಲಿ 4 ದಿನ. ಇವತ್ತೊಂದು ದಿನ ಬಿಟ್ಬಿಡಿ ಸರ್, 4 ದಿನ ಇದೆ. ಅದ್ರ ಒಳಗಡೆ 2 ದಿನ ಸ್ಯಾಟರ್ಡೆ ಸಂಡೇ ರಜೆಯಲ್ಲೇ ಹೋಗುತ್ತೆ. ಸೊ ಅದರ ತೀಟಾಡಿಕೆ ಕೂಡ ನಾಳೆ ಆಡ್ ಆಗ್ತಾ ಇರುತ್ತೆ. ಅವಾಯ್ಡ್ ಇಟ್. ಸೊ ಇಲ್ಲ ಮಾರ್ಕೆಟ್ ಸ್ಲೋ ಆಗುತ್ತೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಇರಿ. ಸೊ ಇಫೆಕ್ಟಿವ್ ವರ್ಕಿಂಗ್ ಡೇ ದಟ್ಸ್ ಓನ್ಲಿ ಮಂಡೇ ಇರೋದ್ರಿಂದ ನೀವು ಆಪ್ಷನ್ ಬಾಯಿಂಗೇ ಮಾಡೋದಿತ್ತಂದ್ರೆ ಐ ರಿಕ್ವೆಸ್ಟ್ ಯು ಟು ಡೂ ಫಾರ್ ದ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ಸ್. ಇಲ್ಲ ಅಂದ್ರೆ ಸಿಕ್ಕೊಂಬಿಡ್ತೀರಿ ತೀಟಾಡಿಕೆಯಿಂದ. ಓಕೆ, ಸೊ ಇದು ಗೊತ್ತಾಗಿದೆ. ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ಏನೇನ್ ಆಯ್ತು ಇವತ್ತು. ಇವನ್ ನಿಮ್ ಜೊತೆ ಲೈವ್ ಅಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತಾ ಇದೆ. ಚೆಕ್ಔಟ್ ವಾಟ್ ಹ್ಯಾಪನ್ ಇನ್ ಹಿಯರ್. ಓಕೆ, ಮಾರ್ಕೆಟ್ ನಲ್ಲಿ ನಾವು ಲೈವ್ ಅಲ್ಲೇ ಈ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡ್ತಿದ್ವಿ, ಈ ಟ್ರ್ಯಾಪ್ ಆಗಿದ್ದ ಬಗ್ಗೆ. ಅಂಡ್ ಇನ್ ಕೇಸ್ ಕಾಲ್ ತಗೊಂಡಿದ್ರೆ ನಾವು ಕಷ್ಟ ಅನುಭವಿಸ್ತಿದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎನಿವೇ, ಬಟ್ ಒನ್ಸ್ ಕ್ಲಿಯರ್ ಕ್ಯಾಂಡಲ್ ಲುಕ್ ಅಟ್ ಹಿಯರ್, ಮಾರ್ಕೆಟ್ ವಿತ್ ರೆಸ್ಪೆಕ್ಟ್ ಹ್ಯಾಸ್ ಗಾನ್ ಇವನ್ ಟು 84,800 ಸಮೀಪ ಕೂಡ ಹೋಗಿ ಬಂದಿದೆ. ವಾಪಸ್ ಫೇಲ್ ಮಾಡಿದಾಗ ನಾನು ಆಗ್ಲೇ ಹೇಳ್ದಂಗೆ ಐ ವಾಸ್ ಸೆಲ್ಲಿಂಗ್ ಕಾಲ್ಸ್ ಹಿಯರ್ ಒನ್ಸ್ ಅಗೇನ್. ಸೊ ಇದಕ್ಕಿಂತ ಮುಂಚೆ ಕೂಡ 84,600 700 ಕಾಲ್ ರೇಟಿಂಗ್ ಇದ್ವು. ಕಾಸ್ಟ್ ಎಕ್ಸಿಟ್ ಮಾಡಿದೆ, ನಿಫ್ಟಿನ ಲಾಂಗ್ ಹೋದೆ. ಇದಾದ ಮೇಲೆ ವಾಪಸ್ ಈ ಬ್ರೇಕ್ ಡೌನ್ ಆಗಬೇಕಾದ್ರೆ ಇದರೊಳಗಡೆ ಮತ್ತೆ ಕಾಲ್ ನಲ್ಲಿ ಸೆಲ್ಲಿಂಗ್ ನ ಎಂಟ್ರಿ ಆದ. ಇವನ್ 84,500 ಕೂಡ ಸೆಲ್ ಮಾಡಿದ್ದೀನಿ ಅಟ್ ದ ಎಂಡ್. ಓಕೆ, ಸೊ ಈ ರೀತಿ ಇದ್ರೊಳಗೆ ಪೊಸಿಷನ್ ಮೇಂಟೈನ್ ಮಾಡಿದ್ದು. ನಾಳೆ ಏನ್ ಮಾಡುತ್ತೆ ಅನ್ನೋದ್ ಬಗ್ಗೆ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡ್ತೀನಿ. ಸೊ ಲುಕ್ ಅಟ್ ಹಿಯರ್, ನಿಫ್ಟಿ ಥರಾನೇ ಇಲ್ಲೂ ಕೂಡ ಇಂಪಾರ್ಟೆಂಟ್ ಜಾಗ ಇದೆ, ಅದು ಇದು. ದಿಸ್ ಇಸ್ 84,200 ಲೆವೆಲ್ ಆನ್ ದ ಬಾಟಮ್ ಸೈಡ್. ಅಂಡ್ ದ ಟಾಪ್ ಲೆವೆಲ್ ಅಲ್ಲಿ ನಿಮಗಿರುವ ಲೆವೆಲ್ ಯಾವ್ದಪ್ಪ ಅಂದ್ರೆ 85,000. ಓಕೆ, ಸೊ ಸೂಪರ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಅಂಡ್ ಇವನ್ ಪ್ಯಾರಲ್ ಚಾನಲ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ತೀನಿ, ನೋಡ್ಕೊಳ್ತೀರಿ ಏನಿದೆ. ಎಸ್, ಮಾರ್ಕೆಟ್ ಇನ್ ಕೇಸ್ ಏನಾದ್ರು 84,500 ಅಥವಾ 300 ಒಳಗಡೆ ಇದ್ರೆ ಬಹಳ ರೇಂಜ್ ಟ್ರೇಡ್ ಇರುತ್ತೆ. ಓಕೆ, ಬೇರೆ 84,200 ಕೆಳಗಡೆ ಹೋದ್ರೆ ಫ್ರೀ ವೇ ಇರುತ್ತೆ. ಓಕೆ, ಬೇರೆ 84,600 ಮೇಲ್ಗಡೆ ಹೋದ್ರೆ 85,000 ಟಾರ್ಗೆಟ್ ಇರುತ್ತೆ. ಇಷ್ಟು ನೀಟಾಗಿ ಗೊತ್ತಾದ್ರೆ ಸಾಕು, ರೇಂಜು ಮತ್ತೆ ಔಟ್ ಆಫ್ ದಟ್ ರೇಂಜ್ ನೀವು ಟ್ರೇಡ್ ಮಾಡ್ಲಿಕ್ಕೆ ಶಕ್ಯ ಇರೋದು ಅಥವಾ ಎಕ್ಸ್ಪರ್ಟ್ ಆಗಿದ್ದೀರಿ. ಓಕೆ, ಗೋಯಿಂಗ್ ಟು ದ ಬ್ಯಾಂಕ್ ಹಿಯರ್, ಬ್ಯಾಂಕ್ ಅಲ್ಲಿ ಏನ್ ಕಾಣುತ್ತೆ ನೋಡ್ಕೊಳ್ತೀರಿ. ಎಲ್ಲಾ ಡ್ರಾಯಿಂಗ್ಸ್ ನ ಇಲ್ಲೂ ಕೂಡ ತೆಗೆದು ಹಾಕೋಕ್ಕಿಂತ ಮುಂಚೆ ನೋಡ್ಕೊಳ್ತೀರಿ, ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಈ ಜಾಗನ ಬಿಟ್ಕೊಡುತ್ತಾನೆ ಇಲ್ಲ. ದಟ್ ಈಸ್ ದಿಸ್ 58,800 ಲೆವೆಲ್. ಆಲ್ಮೋಸ್ಟ್ ಚೆಕ್ ಹಿಯರ್. ಎಷ್ಟು ಸಲ ಸರ್ ಇದು ಹಿಸ್ಟಾರಿಕಲಿ? 1 ಸಲ, 2 ಸಲ, 3 ಸಲ, ಅಂಡ್ ಇವತ್ತು ಕೂಡ ಓಪನ್ ಈಕ್ವಲ್ ಟು ಲೋ. ಸೊ ಚೆಕ್ ಔಟ್ ದ ಸಿಸ್ಟಮ್ ಹಿಯರ್. ಮಾರ್ಕೆಟ್ ಈಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಸಪೋರ್ಟ್ ಅರೌಂಡ್ 58,800. ನಂಬರ್ 1 ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್ ನ ಡ್ರಾ ಮಾಡ್ತೀರಿ, ದಟ್ ಇಸ್ ಟಾಪ್ ಆಫ್ ದಿಸ್ ಒನ್ 59,200 ಲೆವೆಲ್. ಅಂಡ್ ಮಾರ್ಕೆಟ್ ಕೂಡ ಮಲ್ಟಿಪಲ್ ಟೈಮ್ ರಿಪೀಟ್ ಹಿಯರ್. ಇಲ್ಲಿ ರಿಜೆಕ್ಷನ್ಸ್ ಕೂಡ ಮಾಡ್ತಾ ಇದೆ. ರಿಜೆಕ್ಷನ್ಸ್ ಇವತ್ತು ಕೂಡ ಅಂಡ್ ಮೊನ್ನೆ ಸಪೋರ್ಟ್ ಕೂಡ ರಿಜೆಕ್ಷನ್ ಬ್ರೇಕ್ಔಟ್ ಆದ್ರೆ ಮೇಲೆಗಡೆ ಹೋಗಿದ್ದು. ಒಟ್ನಲ್ಲಿ ವ್ಯಾಲ್ಯೂ ಝೋನ್ ಅಂತೂ ಇದೆ. ಸೂಪರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಒಂದಂತೂ ಕ್ಲಿಯರ್ ಇದೆ, ಯಾವಾಗ ಮಾರ್ಕೆಟ್ ಈ ಜಾಗನ ಬ್ರೇಕ್ ಡೌನ್ ಮಾಡ್ತಾನೋ ಅವಾಗಂತೂ ದೊಡ್ಡ ಜಾತ್ರೆನೇ ಇದೆ. ರಿಪೀಟ್ ಹಿಯರ್,
ದೊಡ್ಡ ಜಾತ್ರೆನೇ ಇರುವ ಸಾಧ್ಯತೆ ಇದೆ. ಸೊ ಅದನ್ನ ನಾಳೆ ಕೊಡ್ತಾನ, ಯಾವಾಗ ಕೊಡ್ತಾ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಎನಿವೇ ಈ ಜಾಗದಲ್ಲಿ ಸಿಕ್ಕಾಗಲ್ಲ ಬೈಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದೆ. ಡಬ್ಲ್ಯೂ ಪ್ಯಾಟರ್ನ್ ರೀತಿ ಏನಾದರೂ ಲೈಕ್ ಎನಿ ಕೈಂಡ್ ಆಫ್ ಬೈಯಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದೆ, ಗೋ ಆನ್. ಓಕೆ, ಇಲ್ಲ ಮಾರ್ಕೆಟ್ ಈ ಜಾಗದಿಂದ ಸೆಲ್ಲಿಂಗ್ ಸಿಗ್ತಾ ಇದೆ, ಗೋ ಆನ್. ಇಲ್ಲ 59,200 ಅಥವಾ 300 ದಾಟಿದೆ, ಸೊ 59,500 ಇಸ್ ಅ ಫಸ್ಟ್ ಟಾರ್ಗೆಟ್, ಅಥವಾ ನೆಕ್ಸ್ಟ್ ಟಾರ್ಗೆಟ್ ಇಸ್ 60,000 ಕೂಡ ಆಗಬಹುದು. ಓಕೆ, ಇಲ್ಲ ಅಲ್ಲಿವರೆಗೂ ಮಾರ್ಕೆಟ್ನ ನೀವು ಇದೇ ರೀತಿ ಬೌಂಡ್ರಿನಲ್ಲೋ ಅಥವಾ 58,800 ಕೆಳಗಡೆ ಲೋವರ್ ಆದರೆ ಫ್ರೀವೇನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ. ಇಲ್ಲ ಅಂದ್ರೆ ರೇಂಜ್, ಇಲ್ಲ ಅಂದ್ರೆ ಫ್ರೀವೇ ಇಲ್ಲೂ ಕೂಡ ಇದೆ, ಬಟ್ ಸ್ಮಾಲ್ ಟ್ರೇಡ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳಬೇಕಪ್ಪ ಅಂದ್ರೆ ಇಲ್ಲೂ ಕೂಡ ಎಕ್ಸ್ಪೈರಿಗೆ ಎಷ್ಟು ದಿನ ಉಳಿದಿದೆ ನಿಮಗೆ? 12 ದಿನ. ಎಕ್ಸ್ಪೆಕ್ಟ್ ಹಿಯರ್ ನಾಟ್ 12 ದಿನ, ಇಲ್ಲಿ ಉಳಿದಿರೋದೇ ಹಾರ್ಡ್ಲಿ 7ರಿಂದ 8 ದಿನ ಅಷ್ಟೇ. ಬಿಕಾಸ್ ಇದರೊಳಗಡೆ ಸ್ಯಾಟರ್ಡೆ ಸಂಡೇ 4 ಹೋಗುತ್ತೆ. ಓಕೆ, ಅಂದರೆ 8 ದಿನ, ಅದ್ರೊಳಗೆ ಒಂದು ರಜೆ ಕ್ರಿಸ್ಮಸ್ ಇರುತ್ತೆ. ಹಾರ್ಡ್ಲಿ ನಿಮಗೆ ಉಳಿಯೋದು 7 ದಿನ ಸರ್. ಸೊ ಇಲ್ಲಿ ಆಪ್ಷನ್ಸ್ ತೀಟಾಡಿಕೆ ಸ್ಪೀಡ್ ಆಗುತ್ತೆ ಇನ್ಮೇಲೆ, ಈವನ್ ಇದ್ರೊಳಗೆ ಕೂಡ. ಸೊ ಟ್ರೈ ಟು ಗೋ ಆಪ್ಷನ್ ಸೆಲ್ಲಿಂಗ್ ಹಿಯರ್ ಇನ್ ದ ಮಾರ್ಕೆಟ್ ಏನಾದರೂ ರೇಂಜ್ ಬೌಂಡ್ ಆದ್ರೆ. ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಓಕೆ, ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. 27,267 ಕ್ಲೋಸ್ ಆಗಿದೆ. ಅಂಡ್ ಇಂಪಾರ್ಟೆಂಟ್ ಜಾಗನ ನಾನು ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಲುಕ್ ಆಟ್ ಹಿಯರ್, ದಿಸ್ ಇಸ್ ಅ ಲೆವೆಲ್. ನಿನ್ನೆ ಈ ಲೆವೆಲ್ನ ಡ್ರಾ ಮಾಡಿದ್ವಿ. 27,000 ಚಿಲ್ಡ್ರೆ 350 400 ಲೆವೆಲ್ ಅನ್ಕೊಳ್ಳಿ. ಅಂಡ್ ಅದಕ್ಕಿಂತ ಕೆಳಗಡೆ ಇನ್ನೂ ಒಂದು ಲೆವೆಲ್ ನೋಡ್ಕೊಳ್ಳಿ, ಇವತ್ತಿನ ಸಪೋರ್ಟ್, ಅದನ್ನು ಡ್ರಾ ಮಾಡ್ತೀನಿ ಹಿಯರ್. ಅದ್ಯಾವುದಪ್ಪ ಅಂದ್ರೆ 27,150. ಓಕೆ, ಎಸ್ ಮಾರ್ಕೆಟ್ನ ನೀನೇ ಡಿಸ್ಕಷನ್ ಮಾಡಿದ್ರ ಒಳಗಡೆ ರಿಜೆಕ್ಷನ್ ಇತ್ತು. ಅಂಡ್ ಇದನ್ನ ಲೈಕ್ 27,200 ಅಥವಾ ಕೆಳಗಡೆ ಬ್ರೇಕ್ ಆದರೆ ಮಾರ್ಕೆಟ್ ಕ್ಯಾನ್ ಗೋ ಡೌನ್ಸ್ ಅಂಟು 27,000 ಡಿಸ್ಕಷನ್ ಕೂಡ ಮಾಡಿದ್ವಿ. ವಾಪಸ್ ಮತ್ತೆ ಮಾರ್ಕೆಟ್ ಇದೇ ರೇಂಜಲ್ಲಿ ಫೈಟ್ ಆಗ್ತಾ ಇದೆ. ಅಗೇನ್ 27,350 ಆಸ್ ಅ ಸೆಲ್, 27,150 ಆಸ್ ಅ ಬೈ. ಇದನ್ನ ದಾಟಿದ್ರೆ ಲೋ. ಓಕೆ, ಇದರ ಮೇಲೆಗಡೆ ಆದರೆ ಗೋ. ಈ ರೀತಿ ಇದೆ. ಬಟ್ ಬೌಂಡ್ರಿಗಳು ಇವುಗಳನ್ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಟ್ರೇಡ್ಗಳನ್ನ ಈಸಿ ಮಾಡ್ಕೊಳ್ಳಿಕ್ಕೆ. ಗೋಯಿಂಗ್ ಟು ದ ಮಿಡ್ ಕ್ಯಾಪ್ ನಿಫ್ಟಿ, ಇವನ್ ದಿಸ್ ವಾಸ್ ಆಲ್ಸೋ ಸಮ್ ವಾಟ್ ಪ್ರೆಷರೈಸ್ಡ್ ಆದರೂ ಕೂಡ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅಂದರೆ ಇದೊಂದು ಕಂಪೇರ್ಡ್ ಟು ಆಲ್ ಅದರ್ ಇಂಡೈಸಸ್ ಸ್ವಲ್ಪ ಡೈವರ್ಟ್ ಆಗಿ ಕೆಲಸ ಆಗಿದೆ. ನಿನ್ನೆ ಈ ಜಾಗನ ಡ್ರಾ ಮಾಡಿದ್ವಿ, ನೆನಪಿರಬಹುದು. 13,780 ಅಥವಾ 13,800 ಕೆಳಗಡೆ ಇನ್ನೂ ಒಂದು ಲೆವೆಲ್ನ 13,550. ಓಕೆ, ಒಂದಂತೂ ಕ್ಲಿಯರ್ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಈ ರೀತಿ ಏನಾದರೂ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನೀಟಾಗಿ 13,800 ಮೇಲೆಗಡೆ ಹೈಯರ್ ಲೋ ಆಗ್ತಾ ಇದೆ. ವಿ ಆರ್ ಟಾರ್ಗೆಟಿಂಗ್ ಫಸ್ಟ್ ವೀಕ್ 13,900 ಆ್ಯಂಡ್ ನೆಕ್ಸ್ಟ್ ವೀಕ್ ಇವನ್ ಟು 14,000 ಅನ್ನೋ ಸ್ಥಿತಿ ಇದೆ. ಇಲ್ಲ ಇದೇ ಜಾಗದಲ್ಲಿ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಮಾರ್ಕೆಟ್ ಅವಾಗ 13,600 550 ಕೂಡ ಬರ್ಬೋದು. ಇವನ್ ಮಾರ್ಕೆಟ್ ಇವನ್ನ ಗ್ಯಾಪ್ ಡೌನ್ ಆಂಗಲ್ ಇಂದ ಚೆಕ್ ಮಾಡಿದ್ರು ಕೂಡ 13,640 ಬಂದ್ರೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ರೇಂಜ್ ಒಳಗಡೆ ಇರುತ್ತೆ ಅಂತೇಳಿ. ಇದಕ್ಕೂ ಕೂಡ ಮಾತ್ರ ಎಕ್ಸ್ಪೈರಿ ಬಹಳ ದೂರ ಇಲ್ಲ, 7 ದಿನ ಇದೆ. ರೇಂಜ್ ಒಳಗಿದ್ರೆ ಆಪ್ಷನ್ ಸೆಲ್ಲಿಂಗ್ ನ ಪ್ರಯತ್ನ ಪಡಿ. ಬಟ್ ವೆರಾಸ್ ಇದರ ಮೇಲೆಗಡೆ ಹೋದ್ರೆ ಫ್ರೀ ವೇ ಅಂತೂ ಕಾಣ್ತಾ ಇದೆ ನನ್ನ ಕಣ್ಣಿಗೆ. ವೆರಾಸ್ ಇದ್ರೊಳಗಡೆ ರೇಂಜ್ ಬೋರ್ಡ್ ಅಥವಾ ಬೌಂಡ್ರಿ ಟ್ರೇಡಿಂಗ್ ನ ಮಾಡಬಹುದು. ಓಕೆ, ಇಲ್ಲ ಬೈ ಮಿಸ್ಟೇಕ್ ಅಥವಾ ಚಾನ್ಸಸ್ ಕಮ್ಮಿ ಇದೆ. 13,500 ಕೆಳಗಡೆ ಹೋದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. ಓಕೆ, ಇವೆಲ್ಲ ಬಿಟ್ಟು ಕೆಲವು ಇಂಟ್ರಾಡೇ ಸ್ಟಾಕ್ಸ್ಗಳನ್ನ ಡಿಸ್ಕಷನ್ ಮಾಡೋದೆ. ಅದ್ರ ಒಳಗಡೆ ನಂಬರ್ 1 ನಾನು ಡಿಸ್ಕಷನ್ ಟ್ರೈ ಮಾಡ್ತಾ ಇರೋದು ಟೈಟಾನ್. ಓಕೆ, ನಿನ್ನೆ ಇದ್ರ ಒಳಗಡೆ ಬುಲಿಶ್ ಆಗಿದ್ದು ಕೂಡ ಮಾರ್ಕೆಟ್ ಸೈಡ್ವೇ ಆಗಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಮೊನ್ನೆ. ಅಂಡ್ ಸ್ಟಿಲ್ ನಾವು ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ 3930 ಹೋದ್ಮೇಲೆ ಮೇಲೆಗಡೆ ಹೋದ್ಮೇಲೆ ಮಾರ್ಕೆಟ್ ಕ್ಯಾನ್ ಬ್ರೇಕ್ ಹಿಯರ್. ಬಿಕಾಸ್ ಇಲ್ಲಿ ಕಾನ್ಸಲ್ಟೇಷನ್ ಆಗ್ತಾ ಇದ್ದು ಮಾರ್ಕೆಟ್ ಈ ಪೂರ್ತಿ ರೇಂಜ್ನ 20% ಏರಿಯಾದ ಮೇಲೆಗಡೆ ನಿಂತ್ಕೊಂಡಿದ್ದು. ಸೊ ಶೋಯಿಂಗ್ ದಟ್ ಸ್ಟ್ರಾಂಗ್ ಅಕ್ಯುಮುಲೇಷನ್ ಟು ಗೋ ಹೈ. ಸೊ ಬಿ ರೆಡಿ ಇನ್ ಕೇಸ್ 3930 ಮೇಲ್ಗಡೆ ಹೋದ್ರೆ. ಸೊ ಇನ್ಫೋಸಿಸ್ ಹ್ಯಾಸ್ ಅ ಗುಡ್ ಟ್ರೆಂಡ್ ಹಿಯರ್. ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ 1610 ಮೇಲೆಗಡೆ ಹೋದ್ರೆ 1640 ಟಾರ್ಗೆಟ್ ಮಾಡಿದ್ವಿ. ಆಲ್ರೆಡಿ 1630 ಹತ್ರ ಬಂದಿದೆ. ಸೊ ಡೂ ಎಕ್ಸ್ಪೆಕ್ಟ್ ನಾಳೆ ಕೂಡ ಇದೇ ರೀತಿ ರ್ಯಾಲಿ ಆಗೋದನ್ನ. ನಾಳೆ ಎಕ್ಸ್ಚೇಂಜರ್ ರಿಸಲ್ಟ್ ಬರೋದ್ರಿಂದ ಸೊ ಮಾರ್ಕೆಟ್ ಈಸ್ ಎಕ್ಸ್ಪೆಕ್ಟಿಂಗ್ ಅ ಗುಡ್ ರಿಸಲ್ಟ್ ಅಂಡ್ ಡೆಫಿನೆಟ್ಲಿ ಇದು ನಮ್ಮ ಇಂಡಿಯನ್ ಟೆಕ್ ಸ್ಟಾಕ್ಸ್ಗಳು ಕೂಡ ಇಫೆಕ್ಟ್ ಆಗುತ್ತೆ. ದಟ್ಸ್ ವೈ TCS ನೋಡ್ಕೋತೀರಿ, ಅದು ಕೂಡ ಇದೇ ತರ ಕ್ರಿಯೇಷನ್ ಆಗಿದೆ. ಅಂಡ್ ಪ್ರಾಪರ್ ಆಗಿ ಹೈಯರ್ ಲೋ ಸ್ಟ್ರಕ್ಚರ್ಗಳನ್ನ ನೋಡ್ತಾನೆ ಇದ್ದೀರಿ ಅಂಡ್ ಇವು ಮಾರ್ಕೆಟ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಸೊ ನಾಳೆ ಕೂಡ ಇದೇ ರೀತಿ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಕಮಿಂಗ್ ಟು ದ ಭಾರತಿ ಏರ್ಟೆಲ್, ಲುಕ್ ಅಟ್ ಹಿಯರ್. ಇಲ್ಲಿ ಒಂದು ಕ್ಲಿಯರ್ ರಿವರ್ಸಲ್ ಸೈನ್ ನ ಶೋಕಾತ್ ಮಾಡಿದೆ. ಲುಕ್, ಇದು ನಿಮಗೆ ಲೈಕ್ ಕಂಪ್ಲೀಟ್ಲಿ ಲುಕ್ ಲೈಕ್ ಈವ್ನಿಂಗ್ ಸ್ಟಾರ್ ತರ ಕಾಣ್ತಾ ಇದ್ದು. ಓಕೆ, ಇಲ್ಲಿ ನಿಮಗೆ ಕ್ಲಿಯರ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಕಂಡಿದ್ದು ಒಂದು ಸಪೋರ್ಟ್ ಲೈನ್ ಇದೆ. ಈಗ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆದ ಅದೇ ಜಾಗ. ಸೊ 2090 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಟ್ರೈಂಗ್ ಫಾರ್ ದ ಅಗೇನ್ ಟು ದ ಲೆವೆಲ್ ಆಫ್ 2060 ಅಂತ ತಿಳ್ಕೊಬಹುದು. ಹೆಂಗಿದ್ರು ನಿಮಗೆ ಲೈಕ್ ಟೈಮ್ ಕಡಿಮೆ ಇದೆ, ಸ್ಟಾಕ್ ಆಪ್ಷನ್ಸ್ಗಳನ್ನ ಸೆಲ್ ಮಾಡಬಹುದು.
2120 ಅಥವಾ 2140 ಇಲ್ಲಿ ನೀವು ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಬೈ ಆಪ್ಷನ್ ಸೆಲ್ಲಿಂಗ್ ಹಿಯರ್. ಸೊ ಲುಪಿನ್ ಚೆಕ್ ಹಿಯರ್, ಮಾರ್ಕೆಟ್ ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾ market is again creating the higher low structure here and we are considering for the buying here in case ಏನಾದ್ರು 2 ಅಥವಾ 3 ದಿನದ ಹೈ. ಲುಕ್ ಹಿಯರ್, that is about this level, a level 2125 ಮೇಲೆಗಡೆ ಏನಾದ್ರು ಹೋಗ್ತಾ ಇದ್ರೆ ಇಟ್ಸ್ ಅ ಬುಲಿಶ್ ಗೋ ಅನ್ನೋ ಸ್ಥಿತಿ ಇದೆ. ಓಕೆ, ಕಮಿಂಗ್ ಟು ದ ಏಷ್ಯನ್ ಪೇಂಟ್ಸ್ ಫಾರ್ ಬೇರಿಶ್ ಟ್ರೇಡ್ ಸೆಟಪ್ ನೋಡ್ಕೊಳ್ತೀರಿ ಏನಾಗಿದೆ. ಸೊ ಒಂದು ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಕ್ರಿಯೇಟ್ ಆಗಿದ್ದು. ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಏನಾದ್ರು ನಾಳೆ ಓಕೆ 2759 ಅಥವಾ 2760 ಕೆಳಗಡೆ ಟ್ರೇಡ್ ಆಗ್ತಾ ಇದ್ದು ಎಸ್ ಅಲ್ಲಿ ಇಟ್ಕೊಳ್ತೀರಿ ಅಂಡ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಅಥವಾ ಫ್ಯೂಚರ್ ಶಾರ್ಟ್ ಇಂದ ಅಥವಾ ಕಾಲ್ ರೇಟಿಂಗ್ ಇಂದ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಈಸಿ ಸಿಸ್ಟಮ್ಗೋಸ್ಕರ. ಸೊ ಕಮಿಂಗ್ ಟು ಎಲ್ ಟಿ, ಸೊ ನಿನ್ನೆ ಕೂಡ ಕ್ವೆಶನ್ ಆಗಿತ್ತು ಇದು ಕಮೆಂಟ್ ಅಲ್ಲಿ. ಇದರ ಪ್ರಕಾರ ನೋಡ್ಕೊಳ್ತೀರಿ ಎಲ್ ಟಿ ಇಸ್ ಲುಕಿಂಗ್ ಲೈಕ್ ಇನ್ ಅ ಟ್ರೆಂಡ್ ಲೈನ್ ಸಿಸ್ಟಮ್ ಅಂಡ್ ಇಟ್ ಇಸ್ ರೆಸ್ಪೆಕ್ಟಿಂಗ್ ಎವ್ರಿ ಟೈಮ್. ಸೊ ಈಗಲೂ ಕೂಡ ಆ ರೆಸ್ಪೆಕ್ಟ್ ಕೊಡುವ ಸ್ಥಿತಿ ಇದೆ. ಸೊ ನಾಳೆ ಇಲ್ಲಿಂದ ಬೌನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಬಟ್ ಐ ರಿಪೀಟ್ ಹಿಯರ್, ಇನ್ ಕೇಸ್ ಏನಾದರೂ ಟ್ರೆಂಡ್ ಫೇಲೇ ಆಯಿತು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಫಾಲ್. ಓಕೆ, ಫಸ್ಟ್ ಟಾರ್ಗೆಟ್ ದಟ್ ಈಸ್ 3950, ಸೆಕೆಂಡ್ ಟಾರ್ಗೆಟ್ ದಿಸ್ ವೀಕ್ 3900 ಹತ್ರ ಬರುತ್ತೆ. ಓಕೆ, ಓವರ್ ಆಲ್ ಆಲ್ಮೋಸ್ಟ್ ಆಲ್ ಇಂಡೈಸಿಸ್ ಅನಾಲಿಸಿಸ್ ಆಗಿದೆ. ಇದ್ರ ಜೊತೆಗೆ ಕೆಲವೊಂದು ಇನ್ನೊಂದು ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡಬೇಕಂದ್ರೆ ಅವು ಯಾವುವು ಅನ್ನೋದನ್ನ ಕಮೆಂಟಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಟೆಕ್ನಿಕಲ್ ಅಂತ ಆನ್ಸರ್ ಕೊಡ್ಲಿಕ್ಕೆ ಅಥವಾ ಫಂಡಮೆಂಟಲ್ ಅಂತ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು